ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. 2.5 ತಿಂಗಳಾಯಿತು. ರಾಜ್ಯ ರಾಜಕೀಯದಲ್ಲಿ ಕೇಳಿ ಬರ್ತಿರೋದು ಒಂದೇ ಒಂದು ಹೆಸರು, ಅದು ಸಿದ್ದರಾಮಯ್ಯ. ಸಿದ್ದರಾಮಯ್ಯ ಇವತ್ತು ಅಧಿಕಾರದಲ್ಲಿ ಇರದೇ ಇರಬಹುದು, ಆದರೆ ಸಿದ್ದರಾಮಯ್ಯ ಅವರ ಒಂದೊಂದು ನಡೆಯು ರಾಜ್ಯ ರಾಜಕೀಯದಲ್ಲಿ ಸಂಚಲನ ಮೂಡಿಸ್ತಾ ಇದೆ. ಬೇರೆಲ್ಲ ನಾಯಕರು ಮಾತನಾಡಿದ್ರೆ ಸುದ್ದಿಯಾಗುತ್ತೆ, ಆದರೆ ಸಿದ್ದರಾಮಯ್ಯ ಮೌನವಾಗಿದ್ರೂ ದೊಡ್ಡ ಮೆಸೇಜ್ ಪಾಸ್ ಆಗುತ್ತೆ. ಇದರಲ್ಲೇ ಗೊತ್ತಾಗುತ್ತೆ ಸಿದ್ದರಾಮಯ್ಯ ಅದೆಂತ ಪ್ರಭಾವಿ ನಾಯಕ ಅಂತ. ಹೀಗಾಗಿಯೇ ಈಗ ಸಿದ್ದರಾಮಯ್ಯ ಮೇಲೆ ಎಲ್ಲರ ಕಣ್ಣು ಬಿದ್ದಿದೆ. ಬರೀ ಕಾಂಗ್ರೆಸ್ ನಾಯಕರಿಗಷ್ಟೇ ಅಲ್ಲ, ಜೆಡಿಎಸ್ ಬಿಜೆಪಿ ನಾಯಕರು ಕೂಡ ಸಿದ್ದರಾಮಯ್ಯ ಮೇಲೆ ಕಣ್ಣಿರಿಸಿದ್ದಾರೆ. ಯಾಕಂದ್ರೆ ಸಿದ್ದರಾಮಯ್ಯ ಮುಂದೇನು ಮಾಡ್ತಾರೆ, ಸಿದ್ದು ಮುಂದಿನ ನಡೆ ಏನಾಗಿರುತ್ತೆ ಅನ್ನೋದರ ಮೇಲೂ ಕಾಂಗ್ರೆಸ್ನ ಭವಿಷ್ಯ ಅಡಗಿದೆ. ಇಂಥ ಬೆಳವಣಿಗೆಗಳು ಆಗ್ತಾ ಇರೋ ಹೊತ್ತಲ್ಲೇ ದೊಡ್ಡದೊಂದು ಸುದ್ದಿ ಹರಿದಾಡೋದಕ್ಕೆ ಶುರುವಾಗಿದೆ. ಸಿದ್ದರಾಮಯ್ಯ ಪಾಲಿಗೆ ಈ ಆಗಸ್ಟ್ ತಿಂಗಳು ಅತ್ಯಂತ ಮಹತ್ವ ಆಗಲಿದೆ. ಸಿದ್ದರಾಮಯ್ಯ ಇದೇ ತಿಂಗಳಲ್ಲಿ ದೊಡ್ಡದೊಂದು ಘೋಷಣೆ ಮಾಡ್ತಾರೆ ಅಂತ ಸುದ್ದಿ ಹರಿದಾಡ್ತಾ ಇದೆ. ಹಾಗಾದ್ರೆ ಅದೇನದು ಸುದ್ದಿ? ಹೊಸ ಪಕ್ಷ ಕಟ್ತಾರ, ಅಥವಾ ಬೃಹತ್ ಸಮಾವೇಶದಲ್ಲಿ ಹೊಸದೊಂದು ಪಟ್ಟು ಹಾಕ್ತಾರ, ಅಥವಾ ತಾವು ಸಿಎಂ ಸ್ಥಾನದಿಂದ ಕೆಳಗಿಳಿಯೋ ಹಿಂದಿನ ದಿನ ಸ್ವೀಕರಿಸಿದ್ರಲ್ಲ ಜಾತಿ ಗಣತಿಯರ ವರದಿಯನ್ನ, ಅದನ್ನ ಮುಂದಿಟ್ಕೊಂಡು 2028ರ ಚುನಾವಣೆಗೆ ಮುನ್ನುಡಿ ಬರೀತಾರ? ಈ ಬಗ್ಗೆ ಕಂಪ್ಲೀಟ್ ಆಗಿ ಹೇಳ್ತಾ ಹೋಗ್ತೀವಿ. ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಅಲ್ಲದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಆತ್ಮೀಯರೇ, ಸಿದ್ದರಾಮಯ್ಯ ಪಾಲಿಗೆ ಆಗಸ್ಟ್ ತಿಂಗಳು ಅನ್ನೋದು ಅದೃಷ್ಟದ ತಿಂಗಳು. ಇದೇ ಆಗಸ್ಟ್ ತಿಂಗಳಲ್ಲಿ ಸಿದ್ದು ದೊಡ್ಡ ನಿರ್ಧಾರ ತೆಗೆದುಕೊಂಡಿದ್ದು. ಇದೇ ತಿಂಗಳಲ್ಲಿ ಸಿದ್ದು ರಾಜಕೀಯ ಭವಿಷ್ಯದಲ್ಲಿ ದೊಡ್ಡ ಬೆಳವಣಿಗೆ ಆಗಿದ್ದು. 2022 ಆಗಸ್ಟ್ ತಿಂಗಳಲ್ಲಿ ದಾವಣಗೆರೆಯಲ್ಲಿ ಸಿದ್ದರಾಮೋತ್ಸವ ಅನ್ನೋ ಕಾರ್ಯಕ್ರಮ ಮಾಡಿದ್ರು. ಅದೊಂದು ಕಾರ್ಯಕ್ರಮ ಕಾಂಗ್ರೆಸ್ ಪಾಲಿಗೆ ಅದೆಂತ ಶಕ್ತಿ ತಂದಿತ್ತು ಅನ್ನೋದನ್ನ ಬಹುಶಃ ದಿಲ್ಲಿ ನಾಯಕರು ಕೂಡ ಮರೆತಿರಲಿಲ್ಲ. ಯಾಕಂದ್ರೆ ಸಿದ್ದರಾಮಯ್ಯ ಹೆಸರಲ್ಲಿ ನಡೆದ ಸಿದ್ದರಾಮೋತ್ಸವಕ್ಕೆ ರಾಜ್ಯದ ಮೂಲೆಯಿಂದಲೂ ಜನ ಬಂದಿದ್ರು. ಹುಟ್ಟು ಹಬ್ಬದ ಹೆಸರಲ್ಲಿ ನಡೆದ ಉತ್ಸವಕ್ಕೆ ಲಕ್ಷಾಂತರ ಜನ ಸೇರ್ಕೊಂಡಿದ್ರು. ಅವತ್ತು ಸೇರಿದ್ದ ಜನಸಾಗರ ಕಂಡು ರಾಹುಲ್ ಗಾಂಧಿಯೇ ಬೆಕ್ಕಸ ಬೆರಗಾಗಿದ್ರು. ಸಿದ್ದು ಶಕ್ತಿ ಎಂತಹದ್ದು, ಸಿದ್ದು ಹಿಂದೆ ಅದೆಂತ ಜನ ಬೆಂಬಲ ಇದೆ ಅನ್ನೋದು ಇಲ್ಲಿಂದಲೇ ಸಾರುತ್ತಾ ಹೋಗಿತ್ತು. ಸಿದ್ದರಾಮೋತ್ಸವ ಅನ್ನೋ ಕಾರ್ಯಕ್ರಮದ ಮೂಲಕ ಅಹಿಂದ ಸಮುದಾಯವನ್ನ ಒಟ್ಟುಗೂಡಿಸೋ ಕೆಲಸವನ್ನ ಸಿದ್ದರಾಮಯ್ಯ ಮಾಡಿದ್ರು. ಇದರ ಪ್ರತಿಫಲವಾಗಿ 2023ರ ಚುನಾವಣೆಯಲ್ಲಿ ಕಾಂಗ್ರೆಸ್ ದಿಗ್ವಿಜಯ ಸಾಧಿಸಿತ್ತು. ಅಂದಿನ ಚುನಾವಣೆಯಲ್ಲಿ ಅಹಿಂದ ಮತಗಳು ಸಾಲಿಡ್ ಆಗಿ ಕಾಂಗ್ರೆಸ್ಗೆ ಬಿದ್ದಿದ್ವು. ಆತ್ಮೀಯರೇ, ಇದೊಂದು ಕಡೆಯಾದ್ರೆ ಇನ್ನು ಸಿದ್ದರಾಮಯ್ಯ ಜೆಡಿಎಸ್ ಬಿಟ್ಟು ಕಾಂಗ್ರೆಸ್ ಸೇರಿದ್ದು ಕೂಡ ಇದೇ ಆಗಸ್ಟ್ನಲ್ಲಿ. ದೇವೇಗೌಡರ ಜೊತೆ ಮುನಿಸಿಕೊಂಡಿದ್ದ ಸಿದ್ದರಾಮಯ್ಯ ಜನತಾದಳ ಪಕ್ಷವನ್ನ ಬಿಟ್ಟು ಕಾಂಗ್ರೆಸ್ ಸೇರ್ಕೊಂಡಿದ್ರು. ಆಗ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ದೊಡ್ಡ ಕಾರ್ಯಕ್ರಮ ಮಾಡಿದ್ರು. ಅದೇ ಕಾರ್ಯಕ್ರಮದಲ್ಲೇ ಕಾಂಗ್ರೆಸ್ಗೆ ಸೇರ್ಪಡೆಯಾಗಿ ಬಳಿಕ ಮೈಸೂರಿನ ಚಾಮುಂಡಿ ಕ್ಷೇತ್ರದಲ್ಲಿ ಸ್ಪರ್ಧಿಸಿ ಗೆಲುವು ಸಾಧಿಸಿದ್ರು. ಹೀಗೆ ಆಗಸ್ಟ್ ತಿಂಗಳ ಜೊತೆ ಬಿಡಿಸಲಾಗದ ನಂಟು ಹೊಂದಿರೋ ಸಿದ್ದರಾಮಯ್ಯ ಈಗಲೂ ಆಗಸ್ಟ್ ತಿಂಗಳಲ್ಲಿ ದೊಡ್ಡ ಸಂದೇಶ ನೀಡಲಿದ್ದಾರೆ. ಅರಮನೆ ಮೈದಾನದಲ್ಲೇ ಇದೇ ತಿಂಗಳು ಕಾರ್ಯಕ್ರಮ ನಡೆಯಲಿದ್ದು ಹೊಸದೊಂದು ಸಂದೇಶ ನೀಡಲಿದ್ದಾರೆ. ಆತ್ಮೀಯರೇ, ನಮಗ್ ಸಿಕ್ಕಿರೋ ಮಾಹಿತಿ ಪ್ರಕಾರ ಇದೇ ತಿಂಗಳ 31ಕ್ಕೆ ಸಿದ್ದರಾಮಯ್ಯ ಹೆಸರಲ್ಲಿ ಕಾರ್ಯಕ್ರಮ ನಡೆಯೋ ಸಾಧ್ಯತೆ ಇದೆ. ಸಿದ್ದರಾಮೋತ್ಸವ ಅಥವಾ ಅಹಿಂದ ಸಮಾವೇಶವನ್ನ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ನಡೆಸಲಿದ್ದಾರೆ. ಈ ಕಾರ್ಯಕ್ರಮ ಕೂಡ 2022ರಲ್ಲಿ ನಡೆದ ಸಿದ್ದರಾಮೋತ್ಸವದಂತೆ ನಡೆಯಲಿದೆ. ಈ ಕಾರ್ಯಕ್ರಮದ ನೇತೃತ್ವವನ್ನ ಈಗ ಸಚಿವರಾಗಿರೋ ಅಹಿಂದ ನಾಯಕರೊಬ್ಬರೇ ವಹಿಸಿಕೊಂಡಿದ್ದಾರಂತೆ. ಹೀಗೆ ಅಹಿಂದ ಸಮಾವೇಶ ನಡೆಸೋ ಮೂಲಕ 2 ಸಂದೇಶವನ್ನ ರಾಜ್ಯದ ಜನತೆ ಹಾಗೂ ಕಾಂಗ್ರೆಸ್ನ ದಿಲ್ಲಿ ಹೈಕಮಾಂಡ್ಗೆ ಕಳಿಸಲಿದ್ದಾರೆ. ಮೊದಲನೆಯದಾಗಿ ಸಿದ್ದು ಹಿಂದೆ ಅದೆಂತ ಜನ ಬೆಂಬಲ ಇದೆ ಅನ್ನೋ ಸಂದೇಶ. ಯಾಕಂದ್ರೆ ಸಿದ್ದರಾಮಯ್ಯ ಸಿಎಂ ಆದ ಬಳಿಕ ಕಾಂಗ್ರೆಸ್ನಲ್ಲಿ ಸಿದ್ದು ಮಾತು ನಡೀತಾ ಇಲ್ಲ ಅನ್ನೋ ಆರೋಪ ಕೇಳಿ ಬಂದಿದೆ. ಇದಕ್ಕೆ ತಕ್ಕಂತೆ ಸಂಪುಟ ವಿಸ್ತರಣೆಯಲ್ಲಿ ಆಗಿರಬಹುದು ಅಥವಾ ಖಾತೆ ಹಂಚಿಕೆಯಲ್ಲಿ ಆಗಿರಬಹುದು, ಸಿದ್ದು ಮಾತಿಗೆ ಹೆಚ್ಚಿನ ಮನ್ನಣೆ ಸಿಕ್ಕಿಲ್ಲ. ಸಿದ್ದರಾಮಯ್ಯ ಆಪ್ತರನ್ನ ದಿಲ್ಲಿ ನಾಯಕರು ಪರಿಗಣಿಸಿಲ್ಲ. ಹೀಗಾಗಿಯೇ ಸಿದ್ದರಾಮಯ್ಯ ಮೌನ ಯುದ್ಧಕ್ಕೆ ಶರಣಾಗಿದ್ದಾರೆ ಅನ್ನೋ ಆರೋಪ ಇದೆ. ಈ ಎಲ್ಲ ಬೆಳವಣಿಗೆ ಹೊತ್ತಲ್ಲೇ ಇಂತಹದೊಂದು ದೊಡ್ಡ ಮಟ್ಟದ ಸಮಾವೇಶ ನಡೆದ್ರೆ ನಿಜಕ್ಕೂ ಅದು ಪಕ್ಷದೊಳಗೆ ಹೊಸ ಸಂಚಲನಕ್ಕೆ ಕಾರಣ ಆಗಲಿದೆ. ಇನ್ನು ಎರಡನೆಯದ್ದು ಜಾತಿ ಗಣತಿ ಅನುಷ್ಠಾನ. ಜಾತಿ ಗಣತಿ ನಡೆದಿದ್ದು ಸಿದ್ದರಾಮಯ್ಯ ಸಿಎಂ ಆಗಿದ್ದ ಕಾಲದಲ್ಲೇ. ಕಾಂತರಾಜು ನೇತೃತ್ವದಲ್ಲಿ ನಡೆದ ಸಮೀಕ್ಷೆಯಲ್ಲಿ ವರದಿ ಕೂಡ ಸಿದ್ಧ ಆಗಿತ್ತು. ಆದ್ರೆ ಈ ಜಾತಿ ಗಣತಿಗೆ ಕಾಂಗ್ರೆಸ್ನಲ್ಲೇ ವಿರೋಧ ವ್ಯಕ್ತ ಆಗಿತ್ತು. ಲಿಂಗಾಯತ ಹಾಗೂ ಒಕ್ಕಲಿಗ ಸಮುದಾಯದ ನಾಯಕರು ವಿರೋಧ ವ್ಯಕ್ತಪಡಿಸಿದ್ರು. ಹೀಗಾಗಿ ದಿನದಿಂದ ದಿನಕ್ಕೂ ಮುಂದೂಡಿಕೆಯಾಗುತ್ತಲೇ ಹೋಯಿತು.
ಆದರೆ ಸಿಎಂ ಸಿದ್ದರಾಮಯ್ಯ ತಾವು ಸಿಎಂ ಸ್ಥಾನದಿಂದ ಕೆಳಗಿಳಿಯೋ ಒಂದು ದಿನ ಮುಂಚೆ ಈ ಜಾತಿ ಗಣತಿ ವರದಿಯನ್ನ ಸ್ವೀಕರಿಸಿದ್ರು. ಅಲ್ಲಿಗೆ ಅನುಷ್ಠಾನದ ಹಂತಕ್ಕೆ ತಂದು ನಿಲ್ಲಿಸಿದ್ರು. ಈಗ ಸಿಎಂ ಆಗಿ ಡಿಕೆಶಿ ಬಂದಿದ್ದಾರೆ. ಹೀಗಾಗಿ ಇದನ್ನ ಅನುಷ್ಠಾನ ಮಾಡೋ ಹೊಣೆಗಾರಿಕೆ ಹಾಗೂ ಜವಾಬ್ದಾರಿ ಇವರ ಮೇಲಿದೆ. ಹೀಗಾಗಿ ಅರಮನೆ ಮೈದಾನದಲ್ಲಿ ನಡೆಸೋ ಸಿದ್ದರಾಮೋತ್ಸವಕ್ಕೆ ಒಂದು ವೇಳೆ ಡಿಕೆಶಿ ಬಂದಿದ್ದೇ ಆದ್ರೆ ಅವತ್ತು ಈ ವಿಷಯ ಪ್ರಸ್ತಾಪ ಆಗೋದು ಗ್ಯಾರಂಟಿ. ಆಗ ಸಿಎಂ ಡಿಕೆಶಿ ಏನ್ ಹೇಳ್ತಾರೆ ಅನ್ನೋದರ ಮೇಲೆ ಮುಂದಿನ ನಡೆ ನಿಂತಿದೆ. ಒಂದು ವೇಳೆ ಈ ವರದಿಯನ್ನ ಅನುಷ್ಠಾನಕ್ಕೆ ತಂದ್ರೆ ಮೀಸಲಾತಿಯನ್ನ 32ರಿಂದ 51%ಗೆ ಹೆಚ್ಚಿಸಬೇಕು. ಜೊತೆಗೆ ಬರೀ ಜಾತಿ ವ್ಯವಸ್ಥೆಯಲ್ಲಷ್ಟೇ ಅಲ್ಲದೆ ರಾಜಕೀಯ ಮೀಸಲಾತಿಯು ಇಲ್ಲಿಂದ ಬದಲಾಗುತ್ತಾ ಹೋಗುತ್ತೆ. ಹಿಂದುಳಿದ ವರ್ಗದವರಿಗೂ ಸಹ ಮನ್ನಣೆ ಸಿಗುತ್ತೆ. ಅದು ರಾಜಕೀಯವಾಗಿಯೂ ಒಂದಷ್ಟು ಬಲಿಷ್ಠರನ್ನಾಗಿ ಮಾಡುತ್ತೆ. ಹೀಗಾಗಿ ಅವತ್ತಿನ ಕಾರ್ಯಕ್ರಮಕ್ಕೆ ಸಿಎಂ ಬರ್ತಾರೆ ಅನ್ನೋದೇ ಕುತೂಹಲ. ಆತ್ಮೀಯರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.